ಹಾಯ್ ಆಲ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊತಿದ್ದೆ, ಬಟ್ ಮೆಮೊರಿಗಿರುತ್ತಲ್ವ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವ್ರು ನೋಡಿ ತುಂಬ ಎಕ್ಸೈಟೆಡ್ ಆಗಿದ್ದೀರಿ ಎಲ್ಲರೂ. ಹಾಗೆ ನಾವು ಹೇಳ್ತಿದ್ದೆ ಇವತ್ತು ವೆಜ್ ಊಟ ಮಾಡೋಣ ಅಂತ. ತುಂಬ ಸುಮ್ಮನೆ ಗೋಳೊಯ್ಕೊತಿದ್ದೆ, ಆದರೆ ಹೇಳ್ತಾಯಿದ್ರು ಇಲ್ಲ ಇವತ್ತು ಭರ್ಜರಿ ಊಟ ಮಾಡಬೇಕಂತ. ಯಾವಾಗಲೂ ವೀಕೆಂಡಲ್ಲಿ ಸಿಗ್ತಿದ್ವಿ, ಆದರೆ ಈ ಸಲ ನಾವು ಮಧ್ಯದಲ್ಲಿ ಸಿಕ್ಕಿದ್ವಿ. ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಹೋಗ್ತಿರ್ಬೇಕಾದ್ರೆ. ಹಾಗೂ ಅಶ್ವಿನ್ ಅನ್ನೊಂದು ಆ್ಯನಿವರ್ಸರಿ ಕೂಡ ಇತ್ತು, ಹಾಗೆ ಅವ್ರಿಗೂ ವಿಶ್ ಮಾಡ್ತಿದ್ವಿ, ಅವ್ರ ಜೊತೆ ಹೇಳ್ತಿದ್ವಿ ನೆಕ್ಸ್ಟ್ ನಿಮ್ಮದು ಪಾರ್ಟಿ ಅಂತ. ಇಲ್ಲ ಅಂದರೆ ಇವತ್ತು ನೀವು ಪಾರ್ಟಿ ಕೊಡಿ, ನಾಳೆ ನಾವು ಕೊಡ್ತೀವಿ ಅಂತ ಹೇಳ್ತಾಯಿದ್ವಿ. ಇಲ್ಲೇ ನೋಡಿ ಆನ್ಸರ್ ಗ್ಯಾಲರಿ ಆಚೆನೇ ನಮ್ಮ ಮನೆ ಇರೋದು. ನಾವು ಹಾಗೆ ಮಾತಾಡ್ಕೊಂಡು ರೀಚ್ ಆಗಿದ್ದೇವೆ. ಇಲ್ಲಿ ಸ್ವಲ್ಪ ಲೇಟೇ ಆಯಿತು ಬರಬೇಕಾದ್ರೆ, ಯಾಕಂದರೆ ಅಶ್ವಿನನ್ನ ಮತ್ತು ರತ್ತುನನ್ನು ಪಿಕ್ ಮಾಡಿಕೊಂಡು ಬಂದಿದ್ವಿ. ನಾವು ಇಬ್ಬರು ಜೊತೆಗೆ ಅಂದರೆ ಬಂದಿದ್ವಿ. ಅವನದಿಲ್ಲೇ ಇತ್ತು ಹೋಟೆಲ್, ಸ್ವಲ್ಪ ಆಚೆನೇ ಇತ್ತು ಮನೆ. ಎಷ್ಟೊಂದು ಕವರ್ ಮಾಡ್ಕೊಂಡು ಬಂದಿದ್ದಾನಂತ ನೋಡಿ. ಇವಾಗಲೂ ಫುಲ್ ಜಾಕೆಟ್ ಎಲ್ಲ ಹಾಕ್ಕೊಂಡು, ಅಷ್ಟೊಂದು ಚಳಿ ನಿಲ್ಲಲಿಲ್ಲ. ಹಾಗೂ ಸುದ್ದಿಗೂ ಅಷ್ಟೇ, ಅವ್ರಿಗೂ ತುಂಬ ಚಳಿ. ಅವ್ರಿಗೆ ಚಳಿಗೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಸೆಕೆ ಬೇಕಾದರೂ ತಡ್ಕೊತಾರೆ. ಇಲ್ಲಿ ನೋಡಿ ಜಂಗಲ್ ಸಿಟಿ ಅಂತ, ಒಳಗಡೆ ಕೂಡ ಅದೇ ಥರ ಇತ್ತು, ಜಂಗಲ್ ಥರ ತುಂಬ ಎನಿಮಲ್ಸ್ ಇದೆಲ್ಲ ಇಟ್ಕೊಟ್ಟಿದ್ರು, ಹಾಕಿದ್ರು. ಅಂದರೆ ಅದೆಲ್ಲ ಬರೀ ನಮ್ಮದು ಏನಂತಾರೆ ಡಾಲ್ ಥರ ಇತ್ತು, ಬಟ್ ಆದರೂ ಎಂಟ್ರೆನ್ಸ್ ಎಲ್ಲ ಒಳ್ಳೇದಿತ್ತು. ನೋಡಿ ಯಾವ ಥರ ಇದೆ ಗೋಡೆ ಎಲ್ಲ, ಸ್ವಲ್ಪ ಜಂಗಲ್ ಥರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿತ್ತು, ಗ್ರೀನರಿ ಇತ್ತು. ಮತ್ತು ನಾವು ಆರ್ಡ್ರೆಲ್ಲ ಮಾಡ್ತಿದ್ವಿ, ಇಲ್ಲಿ ಎಲ್ಲ ನೋಡ್ಕೊತಿದ್ವಿ ಏನು ಆರ್ಡ್ರ್ ಮಾಡೋದು ಅಂತ. ಫಸ್ಟ್ ಟೈಮ್ ಬಂದಿದ್ದೆ ಅಲ್ವಾ ಇಲ್ಲಿ, ಹಾಗಾಗಿ ಐಫೋನ್ ಬೋರ್ಡ್ ಆಯ್ತು ಒಂದು ನಿಮಿಷ. ಕೇಕ್ ತಿಂತೀನಿ ಸಾಕು. ಸೂಪರ್ ಆಗಿ ಗಿಫ್ಟ್ ನಿಖಲು ನೋಡಿ. ಆ ಗಿಫ್ಟ್ ಯಾಕೆ ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿ ಎಷ್ಟೊಂದು ಖುಷಿ ಆಯ್ತು ಅಂದರೆ, ನಾನು ಸುಮ್ಮನೆ ಹೇಳ್ತಿದ್ದೆ ನನ್ನ ಮೊಬೈಲ್ ಹಾಳಾಯಿತು ಅಂತ. ಕೆಳಗಡೆ ಬೀಳ್ತಿತ್ತು ನನ್ನ ಮೊಬೈಲು, ಹಾಗೆ ಸುಮ್ಮನೆ ಹೇಳ್ತಿದ್ದೆ ನಂಗೆ ಬೇರೆ ಮೊಬೈಲ್ ಬೇಕು ಅಂತ. ಹಾಗೆ ನನಗೆ ಇದು ಸರ್ಪ್ರೈಸ್ ಆಗಿ ಕೊಟ್ಟರು, ತುಂಬ ಖುಷಿನೇ ಆಯಿತು ನನಗೆ. ಬಾಕ್ಸ್ ಓಪನಿಂಗ್. ಹ್ಯಾಪಿ ಬರ್ತ್ಡೇ ಮಮ್ಮಾ. ಥ್ಯಾಂಕ್ ಯು ಜೋಜಾ. ನಾನಿಲ್ಲಿ ಹೇಳ್ತಾ ಇದ್ದೆ ನನ್ನ ಡ್ರೆಸ್ ಮತ್ತು ಮೊಬೈಲ್ ಕಲರು ಸೇಮ್ ಇದೆ ಅಂತ. ಹಾಗೆ ಸುದಿನೂ ಹೇಳ್ತಾಯಿದ್ರು, ನಾನು ನೋಡಿಕೊಂಡೇ ತಗೊಂಡಿದ್ದು ಅಂತ.
ನಾನು ತುಂಬ ವೀಡಿಯೋಸ್ ಎಲ್ಲ ಮಾಡಿಸ್ತಾ ಇರ್ತೀನಲ್ವ, ವ್ಲಾಗ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡಲಿಕ್ಕೆ ಒಂದು ಗೋಪ್ರೋ ತೆಗೆದುಕೊಡ್ತೇನೆ ಅಂತ ಹೇಳ್ತಾಯಿದ್ರು. ಆದರೆ ಅದ್ರದ್ದು ನನಗೆ ಅಷ್ಟೇನು ಐಡಿಯಾ ಇಲ್ಲ. ಆದರೆ ಫೋನೇ ತೊಗೊಂಡ್ರೆ ಒಳ್ಳೆಯದಲ್ವ, ಹಾಗೆ ಫೋನ್ ತಗೊಂಡಿದ್ದು. ಇವರು ತುಂಬ ಖುಷಿನೇ ಆಯಿತು ನನಗೆ. ಹಾಗೆ ಇನ್ನಷ್ಟು ವೀಡಿಯೋ ವ್ಲಾಗ್ ಎಲ್ಲ ಹಾಕ್ತಾ ಇರ್ತೀನಿ. ನನಗೆ ಅಂದರೆ ವೀಡಿಯೋಸ್ ಮಾಡೋದು, ವ್ಲಾಗ್ ಮಾಡೋದೊಂದು ತುಂಬ ಅಂದರೆ ಅದರಲ್ಲೇನೋ ಒಂದು ಖುಷಿ ಕೊಡುತ್ತೆ. ನಮ್ಮದು ದಿನನಿತ್ಯದು ಒಂದು ಏನಾದರೂ ಒಂದು ಮೆಮೊರಿ ಆಗಲಿ, ಪ್ರತಿಯೊಂದು ನಮ್ಮದು ಟೈಮ್ ಇರುತ್ತಲ್ವ, ಇನ್ನೊಂದು ಸಲ ಆ ವಿಡಿಯೋನ ನೋಡಿದಾಗ ನಮಗೆ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ವ್ಲಾಗ್ ಎಲ್ಲ ಮಾಡಲಿಕ್ಕೆ ತುಂಬ ಇಷ್ಟ. ಇಲ್ಲಿ ನೋಡಿ ಹೆಡ್ಫೋನ್ ತೋರಿಸ್ತಾ ಇದ್ದೀನಿ ಆರುಷು. ಇದು ನನ್ನ ತಮ್ಮ ಕೊಟ್ಟಿರೋದು, ತಮ್ಮನೂ ಲಾವಣ್ಯನೂ ಕೊಟ್ಟಿರೋದು. ಇದು ತುಂಬ ನನಗೆ ಇಷ್ಟ ಆಯಿತು. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಫುಡ್ಡೂ ಬಂತು. ಫುಡ್ಡು ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಆಗಿತ್ತು. ಅದರಲ್ಲಿ ಏನೋ ಒಂದು 2 ಬಗೆ ಅಷ್ಟೇನು ಇಷ್ಟ ಆಗಿರಲಿಲ್ಲ. 2 ಬಗೆ ಅಂದರೆ ಒಂದು ಬಗೆ ಸ್ವಲ್ಪ ಸ್ವೀಟ್ ಆಗಿತ್ತು ಪದಾರ್ಥ. ನಮಗಂದರೆ ಮ್ಯಾಂಗ್ಳೂರವ್ರಿಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ. ಸೊ ಎಲ್ಲನೂ ಚೆನ್ನಾಗಾಗಿತ್ತು ಫುಡ್ಡು. ನೀವು ಒಂದ್ಸಲ ಟ್ರೈ ಮಾಡಿ ಹೋಗಿ. ಇದು ಫ್ಯಾಮಿಲಿ ಮಿಲ್ ಅಂತ ಬರುತ್ತೆ. ಸೊ ನಿಮಗೆ ಸಪ್ರೇಟಾಗಿ ಆರ್ಡ್ರ್ ಮಾಡಬೇಕಂತಿಲ್ಲ. ಸೊ ಫ್ಯಾಮಿಲಿ ಮಿಲ್ ಅಂತ ಈ ಥರ ಆರ್ಡ್ರ್ ಮಾಡಿದರೆ ಎಲ್ಲನೂ ಅದರಲ್ಲಿ ಇರುತ್ತೆ. ತುಂಬ ಎಂಜಾಯ್ ಮಾಡಿದ್ದೀವಿ. ಸೊ ಇದು ನನ್ನ ಬರ್ಡೇ ವ್ಲಾಗು. ನೀವು ಇಷ್ಟಪಡ್ತೀರ ಅಂತ ಅಂದ್ಕೊತೀನಿ. ಇದು ನಾನು ಕನ್ನಡ ಚಾನಲ್ ಮಾಡಿದ್ದೀನಿ. ನಮ್ಮ ತುಳು ಚಾನಲ್ ಹೇಗೆ ಇಷ್ಟಪಡ್ತಿದ್ದೀರೋ ಹಾಗೆ ಇದನ್ನು ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಲ್ಲರೂ ತುಂಬ ಜನ ನನಗೆ ಹೇಳಿದರು ಕನ್ನಡದಲ್ಲಿ ಮಾಡಿ ಅಂತ. ಹಾಗೆ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗನ್ನು ಹಾಕಿದ್ದೆ ನಂದು ಕನ್ನಡದಲ್ಲಿ, ಲಕ್ಷ್ಮೀ ಪೂಜೆ ವ್ಲಾಗ್ ಹಾಕಿದ್ದೆ. ಅದಕ್ಕೂ ತುಂಬ ಜನ ಹೇಳಿದರು ಒಳ್ಳೆಯದಾಯಿತು ನೀವು ಕನ್ನಡದಲ್ಲಿ ಮಾಡಿದ್ದು, ತುಂಬ ಖುಷಿಯಾಯಿತು ಅಂತ. ಮತ್ತು ನನ್ನ ಕನ್ನಡದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನೆಕ್ಸ್ಟ್ ಡೇ ನನಗೂ ಆಫೀಸಲ್ಲಿ ಕೂಡ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದರು. ಅಲ್ಲೂ ನಂಗೆ ತುಂಬ ಖುಷಿಯಾಯಿತು. ಇದೇ ನಂದು ಆಫೀಸ್. ಎಲ್ಲರೂ ಹ್ಯಾಪಿಯಾಗಿದ್ದರು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು. ಓಕೆ, ಬಾಯ್, ಟೇಕ್ ಕೇರ್. ಎಲ್ಲರೂ ಈ ವ್ಲಾಗ್ನ ಇಷ್ಟ ಮಾಡಿದ್ದೀರ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.